ಹೆಲೋ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ರಿವ್ಯೂಸ್ ಕಿಚನ್. ಇವತ್ತು ನಿಮಗೋಸ್ಕರ ನಾನು ತಂದಿದ್ದೀನಿ ಸ್ವೀಟ್ ರೆಸಿಪಿ. ನೋಡಿ, ಇದು ಕ್ಯಾರೆಟ್ ಹಲ್ವಾ. ಈ ಸ್ವೀಟ್ ನನಗೆ ತುಂಬಾ ಸ್ಪೆಷಲ್ ಆಗಿರೋದು. ಯಾಕೆ ಅಂದರೆ ಈ ಸ್ವೀಟ್ನ ನನಗೆ ನನ್ನ ಮಗಳು ಮಾಡಿಕೊಟ್ಟಿರೋದು. ನನಗೆ ತುಂಬ ಖುಷಿಯಾಗಿ ತುಂಬಾ ಹೆಲ್ಪ್ಫುಲ್ ಆಗಿ ಈ ವಿಡಿಯೋ ನಾನು ನಿಮಗೋಸ್ಕರ ತಂದಿದ್ದೀನಿ. ನೋಡಿ, ಈ ವಿಡಿಯೋನ ಹೇಗೆ ಮಾಡೋದು ಅಂತ ನನ್ನ ಮಗಳೇ ವಿಡಿಯೋ ಮಾಡಿದ್ದಾಳೆ. ಅದನ್ನು ನಿಮ್ಮ ಮುಂದೆ ಇವತ್ತು ತೋರಿಸ್ತಾ ಇದ್ದೀನಿ. ತುಂಬ ಖುಷಿ ಆಗ್ತಿದೆ ಈ ವಿಡಿಯೋ ನಿಮಗೆ ತೋರಿಸೋದಕ್ಕೆ. ನೋಡಿ, ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು: ತುಪ್ಪ ಬೇಕಾಗುತ್ತೆ, ಹಾಲು 1 ಕಪ್, ಸ್ವಲ್ಪ ಕೋವಾ, ಇದು ಸಪ್ಪೆ ಕೋವಾ ಸ್ವಲ್ಪ ತಗೊಂಡಿದ್ದೀವಿ, ಮತ್ತು ಸಕ್ಕರೆ 1 ಕಪ್, ಮತ್ತು ಸ್ವಲ್ಪ ಡ್ರೈ ಫ್ರೂಟ್ಸ್, ಗೋಡಂಬಿ ದ್ರಾಕ್ಷಿ ಸ್ವಲ್ಪ ತಗೊಂಡಿದ್ದೀನಿ. ನೋಡಿ, 1 ಕಪ್ ಸಕ್ಕರೆ, 2 ಕಪ್ ನಾವಿಲ್ಲಿ ಕ್ಯಾರೆಟ್ ತುರಿದು ಇಟ್ಕೊಂಡಿದ್ದೀವಿ. ನೋಡಿ, ಮೊದಲಿಗೆ ಒಂದು ಕಡಾಯಿ ಇಟ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ತುಪ್ಪ ಹಾಕಿ, ನಾವಿಲ್ಲಿ 2 ಸ್ಪೂನ್ ತುಪ್ಪ ಹಾಕ್ತಾ ಇದ್ದೀವಿ. 2 ಸ್ಪೂನ್ ತುಪ್ಪ ಹಾಕಿ ನಾವೇನು ಡ್ರೈ ಫ್ರೂಟ್ಸ್ ಇಟ್ಕೊಂಡಿದ್ವಲ್ಲ ಅದನ್ನು ಸೇರಿಸ್ಕೊಳ್ಳೋಣ. ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಇದು ಕಲರ್ ಚೇಂಜ್ ಆಗೋ ಅಷ್ಟಾದರೆ ಸಾಕು. ಲೋ ಫ್ಲೇಮಲ್ಲಿ ಇದನ್ನ ಫ್ರೈ ಮಾಡ್ಕೊಳ್ಳೋಣ. ಲೋ ಫ್ಲೇಮಲ್ಲಿ ಫ್ರೈ ಮಾಡಿಕೊಂಡ್ರೆ ನಮಗೆ ಕ್ಯಾರೆಟ್ ಹಲ್ವಾ ತಿನ್ನುವಾಗ ನಮಗೆ ಡ್ರೈ ಫ್ರೂಟ್ಸ್ ಅನ್ನೋದು ಗರ್ಗರಿಯಾಗಿ ಸಿಗ್ತಾ ಇರುತ್ತೆ. ಆವಾಗ ತುಂಬಾ ಚೆನ್ನಾಗಿರುತ್ತೆ. ಸೊ ಡ್ರೈ ಫ್ರೂಟ್ಸ್ನ ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ಳಿ. ಈ ರೀತಿ ಇಷ್ಟಾದರೆ ಸಾಕು. ಇವಾಗ ಅದನ್ನು ಬೇರೆ ಒಂದು ಪ್ಲೇಟ್ಗೆ ತಗೊಂಡು, ನೋಡಿ ಇಷ್ಟಾದರೆ ಸಾಕು. ಇವಾಗ ಅದೇ ಕಡಾಯಲ್ಲಿ ಇನ್ನೊಂದು ಸ್ಪೂನ್ ತುಪ್ಪ ಹಾಕಿ ನಾವು ಕ್ಯಾರೆಟ್ ತುರಿದಿಟ್ಕೊಂಡಿರೋದನ್ನ ಒಂದು 10 ನಿಮಿಷ ಫ್ರೈ ಮಾಡ್ಕೊಳ್ಳೋಣ. ಈ ಸ್ವೀಟ್ನ ನನ್ನ ಮಗಳು ನನಗೆ ಸರ್ಪ್ರೈಸ್ ಆಗಿ ಮಾಡಿಕೊಟ್ಟಿದ್ದಾಳೆ. ನಾವೆಲ್ಲೋ ಹೊರಗಡೆ ಹೋಗಿದ್ವಿ, ಬರೋ ಗಂಟ ನಮಗೆ ಈ ಸ್ವೀಟ್ ಮಾಡಿ ಇಟ್ಟಿದ್ಲು. ನನಗೆ ಸರ್ಪ್ರೈಸ್ ಆಗಿ ಕೊಟ್ಟಾಗ ನನಗೆ ತುಂಬಾ ಖುಷಿ ಆಯಿತು. ಅಮ್ಮ ವಿಡಿಯೋ ಮಾಡಿದ್ದೀನಿ ಅಂತ ಹೇಳಿದಾಗ ಇನ್ನೂ ಖುಷಿ ಆಯಿತು. ಅದಕ್ಕೋಸ್ಕರ ನಾನು ನಿಮ್ಮ ಜೊತೆ ಇವತ್ತು ಶೇರ್ ಮಾಡ್ಕೊತಾ ಇದ್ದೀನಿ. ನೋಡಿ, ಮಕ್ಕಳು ನಮಗೆ ಈ ರೀತಿ ಹೆಲ್ಪ್ ಮಾಡಿದ್ರೆ, ಒಂದು ಖುಷಿ ಕೊಟ್ಟರೆ ಎಷ್ಟು ಖುಷಿ ಆಗುತ್ತೆ ಅಲ್ವಾ? ಅದನ್ನು ನಾನಿವತ್ತು ನಿಮಗೆ ಈ ಸ್ವೀಟ್ ಮುಖಾಂತರ ತೋರಿಸ್ತಾ ಇದ್ದೀನಿ. ಈ ರೀತಿ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಕಲರ್ ಎಲ್ಲ ಚೇಂಜ್ ಆಗಿದೆ. ನಮಗೆ ಇಷ್ಟಾದರೆ ಸಾಕು. ನಾವಿವಾಗ 1 ಕಪ್ ಹಾಲು ಹಾಕ್ಕೊಳ್ಳೋಣ. ನಮಗೆ ಕ್ಯಾರೆಟ್ಗೆ 1 ಕಪ್ ಹಾಲು ಹಾಕಿದ್ರೆ ಚೆನ್ನಾಗಿ ಬೆಂದು ಅದು ಒಂದು ಕನ್ಸಿಸ್ಟೆನ್ಸಿಗೆ ಬರುತ್ತೆ. ಆವಾಗ ನಮಗೆ ತಿನ್ನೋಕೆ ತುಂಬ ಚೆನ್ನಾಗಿರುತ್ತೆ. ಫಸ್ಟೇ ಸಕ್ಕರೆ ಹಾಕ್ಬಿಟ್ರೆ ನಮಗೆ ಕ್ಯಾರೆಟ್ ಅನ್ನೋದು ಬೇಯೋದಿಲ್ಲ. ಸೊ ಸ್ವಲ್ಪ ಹಾಲು ಹಾಕಿ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಸ್ವಲ್ಪ ಮಿಕ್ಸ್ ಮಾಡಿ
ಒಂದು ತಟ್ಟೆ ಮುಚ್ಚಿ ಚೆನ್ನಾಗಿ ಬೇಯೋಕ್ಕೆ ಬಿಟ್ಬಿಡಿ. ನೋಡಿ ಈ ರೀತಿ ಚೆನ್ನಾಗಿ ಬೇಯಬೇಕು. ನಾವು ತುಪ್ಪ ಹಾಕಿರೋದ್ರಿಂದ ಮತ್ತು ಕ್ಯಾರೆಟಿಂದ ಸ್ವಲ್ಪ ಕಲರ್ ಬಿಡುತ್ತೆ, ಹಾಲೇನು ಒಡ್ಕೊಳ್ಳಲ್ಲ ಇದರಲ್ಲಿ. ಈ ರೀತಿ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಒಂದು ಲಿಡ್ನ ಕ್ಲೋಸ್ ಮಾಡಿ ಚೆನ್ನಾಗಿ ಬೇಯಿಸ್ಕೊಳ್ಳಿ. ನೋಡಿ ಹಾಲೆಲ್ಲ ನಮಗೆ ಕಡಿಮೆ ಆಗುತ್ತೆ, ಹಾಗೂ ಕ್ಯಾರೆಟ್ ಕೂಡ ಬೆಂದಿರುತ್ತೆ, ನೀವು ಗಮನಿಸ್ಬೋದು ಇಲ್ಲಿ. ನಮಗೆ ಇಲ್ಲಿ ಹಾಲು ಹಾಕಿರೋದು ಫುಲ್ಲು ಕಮ್ಮಿ ಆಗಿಬಿಡಬೇಕು, ಅಲ್ಲಿವರೆಗೂ ಬೇಯಿಸ್ಕೊಳ್ಳೋಣ ನಾವಿದನ್ನು. ನೋಡಿ ನಾವು ಹಾಲು ಹಾಕಿರೋದು ಎಲ್ಲ ಅದರಲ್ಲೇ ಎಲ್ಲ ಬೆಂದೋಗಿದೆ. ಕ್ಯಾರೆಟ್ ಅನ್ನೋದು ಹಾಲೆಲ್ಲ ಫುಲ್ ಡ್ರೈ ಆಗಿದೆ. ನೋಡಿ ಇಷ್ಟಾದರೆ ಸಾಕು. ಇವಾಗ ನಾವೇನು ಸಕ್ಕರೆ ತಗೊಂಡಿದ್ವಲ್ಲ ಅದನ್ನು ಸೇರಿಸ್ಕೊಳ್ಳೋಣ. 1 ಕಪ್ ಸಕ್ಕರೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸಕ್ಕರೆ ಹಾಕಿದ್ಮೇಲೂ ಕೂಡ ಸ್ವಲ್ಪ ನೀರು ಬಿಡುತ್ತೆ ಕ್ಯಾರೆಟ್ ಹಲ್ವಾ. ಸೊ ಅದನ್ನು ನಾವು ನಮ್ಮ ಇದಕ್ಕೆ ಅನುಕೂಲಕ್ಕೆ ತಕ್ಕ ಹಾಗೆ ನಾವು ಅದನ್ನು ಮಾಡ್ಕೋಬೋದು. ನೋಡಿ ಎಷ್ಟೊಂದು ನೀರು ಬಿಟ್ಕೊಂಡಿದೆ ಅಲ್ವಾ. ಇದೆಲ್ಲ ಸ್ವಲ್ಪ ಗಟ್ಟಿ ಆಗೋವರೆಗೂ ನಾವು ಇದನ್ನ ಫ್ರೈ ಮಾಡ್ಕೊಳ್ಳೋಣ. ನೋಡಿ ಈ ಟೈಮಲ್ಲಿ ನಾವು ಕೋವಾ ತಗೊಂಡಿದ್ವಲ್ಲ ಅದನ್ನು ಸೇರಿಸ್ಕೊಳ್ಳೋಣ. ನೀವು ಇದಕ್ಕೆ ಸಪ್ಪೆ ಕೋವಾ ಆದರೂ ಹಾಕೋಬೋದು, ಸ್ವೀಟ್ ಕೋವಾ ಆದರೂ ಹಾಕೋಬೋದು. ಒಂದು ಅರ್ಧ ಕಪ್ ಕೋವಾ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಕೋವಾ ಆಪ್ಷನ್ ನಿಮಗೆ ಬೇಕಾದರೆ ಹಾಕೋಬೋದು, ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ಹಾಕ್ಕೊಂಡ್ರೆ ಒಂದೊಳ್ಳೆ ಟೇಸ್ಟ್ ಕೊಡುತ್ತೆ ನಮಗೆ. ಸೊ ಸ್ವಲ್ಪ ಹಾಕ್ಕೊಳ್ಳಿ. ನೋಡಿ ನಮಗೆ ಕ್ಯಾರೆಟ್ ಹಲ್ವಾ ಈ ರೀತಿ ಈ ಕನ್ಸಿಸ್ಟೆನ್ಸಿಗೆ ಬಂದರೆ ಸಾಕಾಗುತ್ತೆ. ಇದನ್ನು ಸ್ವಲ್ಪ ಲೋ ಫ್ಲೇಮ್ ಮಾಡಿಕೊಂಡು, ಈಗ ನೀವು ಬೇಕಾದರೆ ಏಲಕ್ಕಿ ಪುಡಿ ಹಾಕ್ಬೋದು. ನನ್ನ ಮಗಳು ಮರ್ತುಬಿಟ್ಟಿದ್ದಾಳೆ ಹಾಕೋದು. ನಮಗೆ ತುಪ್ಪ ಫ್ಲೇವರ್ ಒಳ್ಳೆ ಫ್ಲೇವರ್ ಬರ್ತಾ ಇತ್ತು, ಸೊ ನಾವು ಅದನ್ನು ಹಾಗೆ ತಿಂದ್ವಿ. ನೀವು ಬೇಕಾದರೆ ಈ ಟೈಮಲ್ಲಿ ಸ್ವಲ್ಪ ಏಲಕ್ಕಿ ಪುಡಿ ಹಾಕ್ಕೊಳ್ಳಿ. ನಮ್ಮ ಕ್ಯಾರೆಟ್ ಹಲ್ವಾ ರೆಡಿ ಆಯಿತು. ಇದೇ ರೀತಿ ನೀವು ಮನೇಲಿ ಟ್ರೈ ಮಾಡಿ ಹೇಗಿದೆ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಆಗ ನಮ್ಮ ವಿಡಿಯೋ ನಿಮಗೆ ಮೊದಲು ತಲುಪುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪೂರ್ತಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.